ಎಲ್ರಿಗೂ hi my dear student, 6th class the second lesson, sorting materials into groups. Idridu question answers, exercise question answers na solve ಮಾಡೋಣ. Question number 1 ನೋಡಿ, name 5 objects which can be made from food. ಅಂದ್ರೆ ಮರದಿಂದ ಮಾಡಿರ್ತಕ್ಕಂತಹ ಯಾವುದಾದ್ರೂ 5 ವಸ್ತುಗಳನ್ನ ಲಿಸ್ಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. 5 objects which can be made from wood. ಯಾವುದು? ಟೇಬಲ್, ಚೇರ್, ಬೆಡ್, ಡೋರ್ಸ್, ಬ್ಲೋ ಕಾಟ್, ಎತ್ತಿನ ಗಾಡಿ, ಎಕ್ಸೆಟ್ರಾ. ಇನ್ನು ಎಷ್ಟೊಂದು ವಸ್ತುಗಳು, ಪೆನ್ಸಿಲ್ ಇರ್ಬೋದು, ಎಷ್ಟೊಂದು ವಸ್ತುಗಳನ್ನ ನೀವು ನೇಮ್ ಮಾಡ್ಬೋದು. ಫರ್ನಿಚರ್ಸ್ ಇರ್ಬೋದು, ಮಾಡ್ಬೋದು. ಕ್ವೆಶ್ಚನ್ ನಂಬರ್ 2 ನೋಡಿ, 1 or more you can write in your notebook. Select those objects from the following which shine: glass, bowl, plastic, toy, ಸ್ಟೀಲ್ ಸ್ಪೂನ್, ಕಾಟನ್ ಶರ್ಟ್. ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ಗಳನ್ನ. ಓಕೆನಾ? ಅವುಗಳಲ್ಲಿ ಯಾವ್ದು ಶೈನ್ ಆಗುತ್ತೆ, ಯಾವ್ದು ಹೊಳೆಯುತ್ತೆ, ಅವುಗಳನ್ನ ಲಿಸ್ಟ್ ಮಾಡಿ ಅಂತ. ಎಸ್, ವಿಲ್ ಯು ಏಬಲ್ ಟು ಐಡೆಂಟಿಫೈ? ಮಾಡ್ತೀರಾ? ಮಾಡ್ಬೋದಾ ನೀವು? ಇದರಲ್ಲಿ ಯಾವ್ದೆಲ್ಲ ಹೊಳೆಯುತ್ತೆ ಅಂತ? ಗ್ಲಾಸ್ ಬೌಲ್, ಗಾಜಿನ ಕಪ್. ಮತ್ತೆ ಪ್ಲಾಸ್ಟಿಕ್ದು ಆಟದ ಸಾಮಾನು ಹೊಳೆಯುತ್ತಾ? ಸ್ಟೀಲ್ ಸ್ಪೂನ್ ಹೊಳೆಯುತ್ತಾ? ಕಾಟನ್ ಶರ್ಟ್ ಹೊಳೆಯುತ್ತಾ? ಇದರಲ್ಲಿ ಯಾವ್ದು ಎರಡು ಹೊಳೆಯುತ್ತೆ? ಗ್ಲಾಸ್ ಬೌಲ್ ಮತ್ತೆ ಸ್ಟೀಲ್ ಸ್ಪೂನ್. ಇವೆರಡೂ ಸಹ ಹೊಳೆಯುವಂತಹ ವಸ್ತುಗಳು. ಓಕೆ, ಲೆಟ್ಸ್ ವಿ ಗೋ ನೌ. ಥರ್ಡ್ ಒನ್, ಕ್ವೆಶ್ಚನ್ ನಂಬರ್ 3. ಮ್ಯಾಚ್ ದ ಆಬ್ಜೆಕ್ಟ್ಸ್ given below with the materials from which they could be made. Remember, an object could be made from more than one material and given material could be used for making many objects. ವಸ್ತುವನ್ನ ಲಿಸ್ಟ್ ಕೊಟ್ಟಿದ್ದಾರೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳಾಗಿ ಯಾವ್ದಾವ್ದನ್ನೆಲ್ಲ ಬಳಸ್ತೀವಿ, ಅದರ ಉಪಯೋಗವನ್ನು ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬುಕ್ಕನ್ನು ಯಾವ್ದಾಗಿ ಬಳಸ್ತೀವಿ? ಪೇಪರ್ ಆಗಿ ಬಳಸ್ಕೊಳ್ತೀವಿ. ಟಂಬ್ಲರ್, ಪಾತ್ರೆ ಅಂದ್ರೆ ನೀರನ್ನ ಯಾವ್ದ್ರಲ್ಲಿ? ಗ್ಲಾಸ್. ಚೇರನ್ನ ವುಡ್ಡಿಂದ ಮಾಡ್ತಾರೆ ಅಲ್ವಾ? ಟಾಯ್ಸ್, ಪ್ಲಾಸ್ಟಿಕ್, ಆಟದ ಸಾಮಾನು ಪ್ಲಾಸ್ಟಿಕ್ನಿಂದ. ಶೂಸ್, ಲೆದರ್, ಚರ್ಮದಿಂದ ಶೂಗಳನ್ನ ಮಾಡ್ತಾರೆ. ಪ್ಲಾಸ್ಟಿಕ್ದು ಬರುತ್ತೆ ಈಗ ಅಲ್ವಾ? ಅದಿಷ್ಟು ಅದರ ಉಪಯೋಗಗಳಷ್ಟು. ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್ ನೋಡಿ. ಸ್ಟೋನ್ ಈಸ್ ಟ್ರಾನ್ಸ್ಪರೆಂಟ್. ಸ್ಟೋನ್ ಟ್ರಾನ್ಸ್ಪರೆಂಟಾ? ಸ್ಟೋನ್ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂದ್ರೆ ಏನು? ಈ ಕಡೆ ಇರ್ತಕ್ಕಂಥ ವಸ್ತು ಆ ಕಡೆ ಕಾಣ್ಬೇಕು, ಪಾರದರ್ಶಕವಾಗಿರ್ಬೇಕು. ವೈಲ್ ಗ್ಲಾಸ್ ಈಸ್ ಒಪೇಕ್ ಅಂತೆ. ಗಾಜು ಅಪಾರದರ್ಶಕ ಅಂತೆ. ಸರಿನಾ? ಇದು ತಪ್ಪು, ಉಲ್ಟಾ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಗ್ಲಾಸ್ ಇಸ್ ಟ್ರಾನ್ಸ್ಪರೆಂಟ್ ಆಗಬೇಕು, ಸ್ಟೋನ್ ಈಸ್ ಒಪೇಕ್ ಅಂತ ಆಗ್ಬೇಕು. ಓಕೆ, ಇಸ್ ಎ ಫಾಲ್ಸ್. ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, ಎ ನೋಟ್ ಬುಕ್ ಹ್ಯಾಸ್ ಲಸ್ಚರ್ ವೈಲ್ ಎರೇಸರ್ ಡಸ್ ನಾಟ್ ಅಂತೆ. ಲಸ್ಚರ್ ಅಂದ್ರೆ ಏನು ಹೇಳಿ? ಸೈನ್ಸ್ ಅಲ್ಲಿ ಹೊಳೆಯೋದು ಅಂತ, ಶೈನಿ ಅಂತ ಹೇಳಿ. ನೋಟ್ಬುಕ್ ಹೊಳಿತಾ ಇರುತ್ತಾ? ಇಲ್ಲ. ವೈಲ್ ಎರೇಸರ್ ಡಸ್ ನಾಟ್ ಅಂತೆ, ಎರಡೂ ಹೊಳೆಯಲ್ಲ ಅಲ್ವಾ? ತಪ್ಪೆ, ಫಾಲ್ಸ್. ಚಾಕ್ ಡಿಸಾಲ್ವ್ಸ್ ಇನ್ ವಾಟರ್ ಅಂತೆ. ಪೀಸ್ ಆಫ್ ಚಾಕ್ ಬರಿತೀವಲ್ಲ, ನೀರಲ್ಲಿ ಸಂಪೂರ್ಣವಾಗಿ ಕರ್ಗೋಗುತ್ತಾ ಅದು? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೀವಿರಲ್ಲ? ನೋ, ಡಿಸಾಲ್ವ್ ಆಗಲ್ಲ, ಅದು ಕರ್ಗೋಗಲ್ಲ, ಸಕ್ಕರೆ ಮತ್ತೆ ಉಪ್ಪಿನ ತರ. ಫಾಲ್ಸ್. ಫೋರ್ತ್ ಒನ್ ನೋಡಿ, ಎ ಪೀಸ್ ಆಫ್ ವುಡ್ ಫ್ಲೋಟ್ಸ್ ಆನ್ ವಾಟರ್ ಅಂತೆ. ಮರದ ತುಂಡು ನೀರಿನ ಮೇಲೆ ತೇಲುತ್ತೆ. ನಿಜ ಅಲ್ವಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೋಟ್ ಅಲ್ಲ? ಬೋಟ್ ಎಷ್ಟು ಚೆನ್ನಾಗಿ ತೇಲುತ್ತೆ. ಈಗ ಬೋಟಿಂಗ್ ಎಲ್ಲ ಮಾಡ್ತಾರಲ್ಲ. ಟ್ರೂ. ಎಸ್, ವುಡ್ ಫ್ಲೋಟ್ ಆನ್ ವಾಟರ್. ಫಿಫ್ತ್ ಒನ್, ಶುಗರ್ ಡಸ್ ನಾಟ್ ಡಿಸಾಲ್ವ್ಸ್ ಇನ್ ವಾಟರ್ ಅಂತೆ. ಸಕ್ಕರೆ ನೀರಿನಲ್ಲಿ ಕರಗಲ್ವಂತೆ. ಕರಗಲ್ವಾ? ಕರಗುತ್ತದೆ, ಸೊ ಫಾಲ್ಸ್. ಆಯಿಲ್ ಮಿಕ್ಸ್ ವಿತ್ ವಾಟರ್. ಎಣ್ಣೆ ನೀರಿನಲ್ಲಿ ಮಿಶ್ರಣ ಆಗುತ್ತಂತೆ. ಮಿಕ್ಸ್ ಆಗುತ್ತಾ ಎಣ್ಣೆ? ನೋ, ಫಾಲ್ಸ್. ಸ್ಯಾಂಡ್ ಸೆಟಲ್ ಡೌನ್ ಇನ್ ವಾಟರ್. ಟ್ರೂ ಅಲ್ವಾ? ಮರಳು ನೀರಿನ ಕೆಳಭಾಗದಲ್ಲಿ ಬಂದು ಸೆಟ್ಲ್ ಆಗುತ್ತೆ, ಅಂದ್ರೆ ಅಲ್ಲಿ ಕೆಳಗಡೆ ಕೂತ್ಕೊಳ್ಳುತ್ತೆ. ಹೌದು, ಟ್ರೂ. ವಿನಿಗರ್ ಡಿಸಾಲ್ವ್ಸ್ ಇನ್ ವಾಟರ್. ವಿನಿಗರ್ ನೀರಿನಲ್ಲಿ ಕರಗುತ್ತೆ. ಹೌದು, ಅಂದ್ರೆ ವಿನಿಗರ್ ಅಂದ್ರೆ ಅಸಿಟಿಕ್ ಆಸಿಡ್, ಅಂದ್ರೆ ನಿಂಬೆ ಹಣ್ಣಿನ ರಸ ಕರಗುತ್ತಲ್ವಾ? ಟ್ರೂ. ಸಂಪೂರ್ಣವಾಗಿ ಮಿಕ್ಸ್ ಆಗುತ್ತೆ, ಜ್ಯೂಸ್ ಮಾಡ್ಕೊಳ್ತೀವಲ್ಲ. ಕ್ವೆಶ್ಚನ್ ನಂಬರ್ 5 ನೋಡಿ, ಗಿವನ್ ಬಿಲೋ ಆರ್ ದ ನೇಮ್ಸ್ ಆಫ್ ಸಮ್ ಆಬ್ಜೆಕ್ಟ್ಸ್ ಅಂಡ್ ಮೆಟೀರಿಯಲ್ಸ್. ಕೆಲವೊಂದು ವಸ್ತುಗಳು ಮತ್ತೆ ಅವುಗಳ ಮೆಟೀರಿಯಲ್ನ ಕೊಟ್ಟಿದ್ದಾರೆ.
ವಾಟರ್, ಬಾಸ್ಕೆಟ್ಬಾಲ್, ಆರೆಂಜ್, ಶುಗರ್, ಗ್ಲೋಬ್, ಆಪಲ್ ಆ್ಯಂಡ್ ಅರ್ಥನ್ ಪಿಕ್ಚರ್. ಗ್ರೂಪ್ ದೆಮ್ ಆಸ್. ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಬಿಟ್ಟಿದ್ದಾರೆ, ಅವುಗಳನ್ನ ಅವುಗಳ ಆಕಾರ ಮತ್ತು ಅವುಗಳ ಯಾವುದರಿಂದ ಆಗಿದೆ ಅವುಗಳ ಆಧಾರದ ಮೇಲೆ ಅದನ್ನು ಗ್ರೂಪ್ ಮಾಡಿ ಅಂತೇಳಿ. ಫಸ್ಟ್ ಗ್ರೂಪ್ ಏನು, ರೌಂಡ್ ಶೇಪ್ಡ್ ಆ್ಯಂಡ್ ಅದರ್ ಶೇಪ್ಸ್ ಅಂತೆ. ಯಾವುದ್ಯಾವುದೆಲ್ಲ ರೌಂಡ್ ಶೇಪ್ ಇದೆ ಮತ್ತು ಅದರ್ ಶೇಪ್ ಇದೆ ಅದನ್ನು ಗ್ರೂಪ್ ಮಾಡಬೇಕು. ಬಾಸ್ಕೆಟ್ಬಾಲ್ ರೌಂಡ್ ಶೇಪ್ ಇದೆ, ಆರೆಂಜ್ ಕಿತ್ತಳೆ ಹಣ್ಣು ರೌಂಡ್ ಶೇಪ್ ಇದೆ, ಗ್ಲೋಬ್ ನೋಡಿದ್ದೀರಲ್ಲ ಟೇಬಲ್ ಮೇಲೆ ಜೊತೆ ಭೂಮಿದು ಗ್ಲೋಬ್, ಆಪಲ್ ಅದು ರೌಂಡ್ ಇದೆ, ಅರ್ಥನ್ ಪಿಕ್ಚರ್ ಮಡಿಕೆ ಇದು ಗುಂಡಗಿರುತ್ತೆ, ಅದರ್ ಶೇಪ್ ಇರೋದು ಅದು ನೀರು ಕಂಟೈನರ್ ಶೇಪ್ ಆಗುತ್ತದೆ, ಶುಗರ್ ಸಕ್ಕರೆ ಬೇರೆ ಶೇಪ್ ಇದೆ. ನೆಕ್ಸ್ಟ್ ಈಟಬಲ್ ಆ್ಯಂಡ್ ನಾನ್ ಈಟೇಬಲ್ಸ್ ಅಂತೆ. ಮತ್ತೆ ಇದೇ ವಸ್ತುಗಳಲ್ಲಿ ತಿನ್ನುವಂಥದ್ದು ಯಾವುದು, ತಿಂದೇ ಇರೋವಂಥದ್ದು ಯಾವುದು. ವಾಟರ್ ಕುಡಿತೀವಿ ತಿಂತೀವಿ, ಆರೆಂಜ್ ತಿನ್ನೋದೆ, ಶುಗರ್ ತಿನ್ನೋದೆ, ಈಟಬಲ್ಲೆ, ಆ್ಯಪಲ್ಲು ತಿನ್ನೋದೆ ಅಲ್ವಾ. ತಿಂದೇ ಇರೋದು ಯಾವುದು, ಬಾಸ್ಕೆಟ್ಬಾಲ್ ತಿನ್ನೋಕ್ಕಾಗಲ್ಲ, ಗ್ಲೋಬ್ ತಿನ್ನೋಕ್ಕಾಗಲ್ಲ, ಮಡಿಕೆ ತಿನ್ನೋಕ್ಕಾಗಲ್ಲ. ಅದಾಯ್ತಾ, ಇದಿಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಲಿಸ್ಟ್ ಆಲ್ ಐಟಮ್ಸ್ ನೋ ಟು ಯು ದಟ್ ಫ್ಲೋಟ್ ಆನ್ ವಾಟರ್. ಚೆಕ್ ಆ್ಯಂಡ್ ಸಿ ಇಫ್ ದೇ ವಿಲ್ ಫ್ಲೋಟ್ ಆನ್ ಆಯಿಲ್ ಆರ್ ಕೆರೋಸಿನ್. ಕೆಲವೊಂದು ವಸ್ತುಗಳು ನೀರಿನಲ್ಲಿ ತೇಲುತ್ತೆ, ಆದರೆ ಅದರಲ್ಲಿ ಕೆಲವು ಸೀಮೆ ಎಣ್ಣೆ ಮತ್ತು ನೀರಿನಲ್ಲಿ ತೇಲುವಂತಹ ವಸ್ತುಗಳು ಯಾವುದು ಅಂತೇಳಿ ಚೆಕ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ. ವುಡನ್ ಬ್ಲಾಕ್, ಪೇಪರ್, ಬಲೂನ್, ಹೇರ್, ಪ್ಲಾಸ್ಟಿಕ್ ಬಾಟಲ್, ವುಡನ್ ಬ್ಲಾಕ್ಸ್, ಬೋಟ್ ಎಕ್ಸೆಟ್ರಾ ವಿಲ್ ಫ್ಲೋಟ್ ಆನ್ ವಾಟರ್. ಇದಿಷ್ಟು ಮರದ ತುಂಡು, ಪೇಪರ್ ಕಾಗದ, ಬಲೂನು ಮತ್ತು ಹೇರ್ ಕೂದಲು, ಪ್ಲಾಸ್ಟಿಕ್ ಬಾಟ್ಲು ಮತ್ತು ಮರದ ವಸ್ತು ಬೋಟ್, ಇದಿಷ್ಟು ನೀರಿನಲ್ಲಿ ತೇಲುತ್ತೆ. ಎ ಫ್ಯೂ ಆಫ್ ದೀಸ್ ಲೈಕ್ ಹೇರ್, ಬಲೂನ್ ಕ್ಯಾನ್ ಫ್ಲೋಟ್ ಆನ್ ಕೆರೋಸಿನ್ ಆರ್ ಆಯಿಲ್. ಎಣ್ಣೆ ಮತ್ತು ಸೀಮೆ ಎಣ್ಣೆಲ್ಲೂ ತೇಲುವಂಥದ್ದು ಯಾವುದು, ಕೂದಲು ಮತ್ತು ಬಲೂನು ಇವೆರಡೂ ಸಹ. ಜನರಲಿ ಸಬ್ಸ್ಟೆನ್ಸಸ್ ಹ್ಯಾವ್ ಲೆಸ್ ಡೆನ್ಸಿಟಿ ಆ್ಯಸ್ ಆಯಿಲ್ ಆ್ಯಂಡ್ ವಾಟರ್ ಕ್ಯಾನ್ ಫ್ಲೋಟ್. ಅಂದರೆ ಅವುಗಳ ಸಾಂದ್ರತೆ, ಡೆನ್ಸಿಟಿ ಅಂದರೆ ಈ ಸಾಮಾನ್ಯವಾಗಿ ಸೀಮೆ ಎಣ್ಣೆ ಮತ್ತು ಎಣ್ಣೆ ಸಾಂದ್ರತೆಗಿಂತ ಅವುಗಳ ಸಾಂದ್ರತೆ ತೂಕ ಯಾವುದೆಲ್ಲ ಕಡಿಮೆ ಡೆನ್ಸಿಟಿ ಇರುತ್ತೆ ಅವೆಲ್ಲ ತೇಲುತ್ತೆ. ಫಾರ್ ಎಕ್ಸಾಂಪಲ್, ಫ್ಯೂ ಟೈಪ್ಸ್ ಆಫ್ ವುಡ್ ಹ್ಯಾವ್ ಡೆನ್ಸಿಟೀಸ್ ಹೈಯರ್ ದ್ಯಾನ್ ಆಯಿಲ್ ಬಟ್ ಲೆಸ್ ದ್ಯಾನ್ ವಾಟರ್. ಅದೇ ರೀತಿ ಕೆಲವೊಂದು ಮರದ ವಸ್ತುಗಳೇನು ಎಣ್ಣೆ ಇದಕ್ಕಿಂತ ಡೆನ್ಸಿಟಿಗಿಂತ ಜಾಸ್ತಿ ಇರುತ್ತೆ, ಆದರೆ ನೀರಿನ ಡೆನ್ಸಿಟಿಗಿಂತ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ಫ್ಲೋಟ್ಸ್ ಆನ್ ವಾಟರ್ ಬಟ್ ನಾಟ್ ಇನ್ ಕೆರೋಸಿನ್. ಹಾಗಾಗಿ ಕೆಲವೊಂದು ಮರದ ವಸ್ತುಗಳು ನೀರಿನಲ್ಲಿ ತೇಲುತ್ತೆ, ಸೀಮೆ ಎಣ್ಣೆಯಲ್ಲಿ ತೇಲಲ್ಲ, ಕೆರೋಸಿನಲ್ಲಿ ತೇಲಲ್ಲ. ಓಕೆ, ಲಾಸ್ಟ್ ಕ್ವೆಶನ್ ನೋಡಿ. ಕ್ವೆಶನ್ ನಂಬರ್ 7. ಫೈಂಡ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್. ಆಡ್ ಒನ್ ಇದರಲ್ಲಿ ಗುಂಪಿಗೆ ಸೇರಿದ ಪದ ಅಂತೇಳಿ ಕರಿತೀವಲ್ಲ, ಅದರಲ್ಲಿ ಯಾವುದು ಇದೆಲ್ಲ ಅಂತೇಳಿ. ಚೇರ್, ಬೆಡ್, ಟೇಬಲ್, ಬೇಬಿ, ಕಬೋರ್ಡ್. ಯಾವುದು ಫಸ್ಟ್ ಒನ್? ಅಂದರೆ ಇದೆಲ್ಲ ಚೇರ್ಗೆ ಜೀವ ಇಲ್ಲ, ಬೆಡ್ಗೆ ಜೀವ ಇಲ್ಲ, ಟೇಬಲ್ಗೆ ಜೀವ ಇಲ್ಲ, ಬೇಬಿಗೆ ಮಗು ಜೀವ ಇದೆ, ಕಬೋರ್ಡ್ ಅದಕ್ಕೆ ಜೀವ ಇಲ್ಲ. ಹಾಗಾಗಿ ಗುಂಪಿಗೆ ಸೇರಿದ ಪದ ಬೇಬಿ ಇದರಲ್ಲಿ. ಬಿ, ರೋಸ್, ಜಾಸ್ಮಿನ್, ಬೋಟ್, ಮಾರಿಗೋಲ್ಡ್, ಲೋಟಸ್. ಇದೆಲ್ಲ ಫ್ಲವರ್ಸ್, ರೋಸ್, ಜಾಸ್ಮಿನ್, ಬೋಟ್ಗೆ ಫ್ಲವರ್ ಅಲ್ಲ ಇದು. ಸೊ ಇದರಲ್ಲಿ ಪಿಕ್ ಔಟ್ ದ ವರ್ಡ್ಸ್. ಅಲ್ಯೂಮಿನಿಯಂ, ಐರನ್, ಕಾಪರ್, ಸಿಲ್ವರ್, ಸ್ಯಾಂಡ್. ಸ್ಯಾಂಡ್ ಏನು, ರೆಸ್ಟ್ ಅದರ್ ಸ್ಯಾಂಡ್ ಅಂದರೆ ಮರಳು, ಇದೆಲ್ಲ ಮೆಟಲ್ಸ್. ಸ್ಯಾಂಡ್ ಅಂದರೆ ಮರಳು, ಇದು ಮೆಟಲ್ ಅಲ್ಲ, ಅಂದರೆ ಲೋಹಗಳು. ಅಲ್ಯೂಮಿನಿಯಂ ಲೋಹ, ಕಬ್ಬಿಣ, ತಾಮ್ರ, ಬೆಳ್ಳಿ, ಸಿಲ್ವರ್ ಅಂದರೆ ಅರ್ಥ ಆಯ್ತಾ. ಶುಗರ್, ಸಾಲ್ಟ್, ಸ್ಯಾಂಡ್, ಕಾಪರ್ ಸಲ್ಫೇಟ್. ಸ್ಯಾಂಡ್ ಅಂದರೆ ಮರಳು, ಇದೆಲ್ಲ ಈ ಕಾಪರ್ ಸಲ್ಫೇಟ್ ಏನು, ಶುಗರ್ ಸಕ್ಕರೆ, ಉಪ್ಪು. ನೋಡಿ, ರೆಸ್ಟ್ ಅದರ್ ಆರ್ ಕ್ರಿಸ್ಟಲ್ ಫಾರ್ಮ್ ಅಂತೆ. ಏನಕ್ಕೆ ಮರಳನ್ನು ತೆಗೆದಿದ್ದಾರೆ ಅಂದರೆ ಇದೆಲ್ಲ ತುಂಬ ಅರಳಿನ ರೂಪದಲ್ಲಿರುತ್ತಂತೆ, ಮಣ್ಣು ಸಣ್ಣ ಸಣ್ಣ ಕಣಗಳು ಅಲ್ವಾ, ಹಾಗಾಗಿ ಇದನ್ನು ತೆಗೆದಿದ್ದಾರೆ. ಇದೆಲ್ಲ ಕ್ರಿಸ್ಟಲ್ ಅರಳಿನ ರೂಪದಲ್ಲಿರುತ್ತೆ. ಕಾಪರ್ ಸಲ್ಫೇಟ್ ನೀಲಿ ಮೈಲುತ್ತ ಅಂತ ಹೇಳಿ ಕರೀತಾರೆ. ಮತ್ತು ಶುಗರು ಮತ್ತು ಸಾಲ್ಟ್, ಇವುಗಳಲ್ಲಿ ಸ್ಯಾಂಡನ್ನು ಪಿಕ್ಔಟ್ ವರ್ಡ್ ಮಾಡಿದ್ದಾರೆ. ಏನಕ್ಕೆ ಅಂತ ರೀಸನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಮೇಡ್ ಆಫ್ ವುಡ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಇದು ನೋಡಿ, ಜೀವ ಇಲ್ಲ, ನಾನ್ ಲಿವಿಂಗ್ ಥಿಂಗ್ಸ್. ಮತ್ತು ಮರದಿಂದ ಮಾಡಿಲ್ಲ ಬೇಬಿ, ಅದಕ್ಕೆ ತೆಗೆದಿದ್ದಾರಂತೆ. ಮತ್ತು ಅದರ್ ಆಫ್ ಫ್ಲವರ್ಸ್, ಇದರಲ್ಲಿ ಇದೆಲ್ಲ ಹೂವುಗಳು, ಬೋಟ್ ಮಾತ್ರ ಮರದ ವಸ್ತು. ಇದರಲ್ಲಿ ಇದೆಲ್ಲ ಮೆಟಲ್ಸ್, ಅದರ್ ಆರ್ ಮೆಟಲ್ಸ್. ಸೊ ಆಯ್ತಾ, ಇದಿಷ್ಟು ನಿಮ್ಮ 6th ಲೆಸನ್ ಸೆಕೆಂಡ್ ಸಾರ್ಟಿಂಗ್ ಮೆಟೀರಿಯಲ್ ಆ್ಯಂಡ್ ಗ್ರೂಪ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸೊಲ್ಯೂಷನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ ಇತ್ತು ಅಂದರೆ
ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮತ್ತು ಈ ಲೆಸನ್ ಎಲ್ಲ ವಿಡಿಯೋಸ್ ಬೇಕು ಅಂದರೆ ಪ್ಲೇ ಲಿಸ್ಟ್ ನೋಡಿ, ಕಂಪ್ಲೀಟ್ ವಿಡಿಯೋಸ್ ಎಕ್ಸ್ಪ್ಲನೇಷನ್ ವಿತ್ ಕ್ವಶನ್ ಆನ್ಸರ್ಸ್ ಇರುತ್ತೆ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.